ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಒಂದು ವಿಡಿಯೋನ ಅಪ್ಡೇಟ್ಸ್ಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ನನಗೆ ಗೊತ್ತು. ನಿಮ್ಮ Q&A ಸೆಕ್ಷನ್ಸ್ ಮತ್ತು ಲೈಸೆನ್ಸ್ ಯಾವಾಗ ಇಶ್ಯೂ ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋ ಮುಗಿದ ಮೇಲೆ ಹೇಳ್ತೀನಿ. ಇದು ಒಂದು ನೀವು ತುಂಬ ಜನ ಕಾಯ್ತಾ ಇದ್ದಂತಹ ವಿಡಿಯೋ ಅಂತಲೇ ಅಂದ್ಕೋಬೋದು. ನೀವು ಮಾತ್ರ ಅಲ್ಲ, ನಾನೂ ಕೂಡ ಈ ಒಂದು ನೋಟಿಫಿಕೇಷನ್ಗೆ ತುಂಬ ವರ್ಷಗಳ ಅಂದರೆ 3 ವರ್ಷಗಳ ಕಾಲ ನಾನು ಏನು ಈ ಡಿಪಾರ್ಟ್ಮೆಂಟ್ಗೆ ಬಂದೆ ಅವಾಗಿಂದನೂ ಕಾಯ್ತಾ ಇದ್ದೀನಿ ಇದೊಂದು ನೋಟಿಫಿಕೇಷನ್ಗೆ. ಇದೇನು ಬರೀ ನೀವು ಹೇಳಿದ್ರಿ 300 ಸಮಥಿಂಗ್ ಕಾಲ್ ಆಗುತ್ತೆ, ಅಂದರೆ 300 ಸಮಥಿಂಗ್ ಪೋಸ್ಟಿಗೆ ಕಾಲ್ ಆಗುತ್ತೆ, ಇಲ್ಲಿ ಬರೀ 264 ಇದೆ ಅಂತ ಹೇಳಿ. ಇದಕ್ಕೆ ನಿಮಗೆ ಉತ್ತರ ಈ ವಿಡಿಯೋ ಅಂದರೆ ಈ ಒಂದು ಎಕ್ಸ್ಪ್ಲನೇಷನ್ ಮುಗಿದ ಮೇಲೆ ಸಿಗುತ್ತೆ. ಏನಕ್ಕೆ ಅಂತ ಅಂದರೆ ಈ 100 ಪೋಸ್ಟ್ಗಳಿಗೇನು ಅದು ಹೈದರಾಬಾದ್ ಕರ್ನಾಟಕಕ್ಕೆ ಅಂತಲೇ ಇಟ್ಟಿದ್ದಾರೆ. ಇನ್ನು 264 ಅದರ್ಸ್ ಆಲ್ ಕ್ಯಾಟಗರಿಲಿ ಸೇರ್ಕೊಳತ್ತೆ. ಇದು ಒಂದು ನೀವಿಷ್ಟು ದಿನ ಕಾಯ್ತಿದ್ದಂತಹ ಪ್ರಶ್ನೆಗೆ ಒಂದು ಉತ್ತರ ಅಂತ ಹೇಳ್ಬೋದು. ಹಾಗಾದರೆ ಕ್ವಾಲಿಫಿಕೇಷನ್ ಏನು, ಯಾವ ವೆಬ್ಸೈಟಲ್ಲಿ ನೀವು ಪೋಸ್ಟಿಗೆ ಅಪ್ಲೈ ಮಾಡಬೇಕು ಅಂತಂದರೆ ಈ ವೆಬ್ಸೈಟಲ್ಲಿ ನೀವು ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಅಧಿಸೂಚನೆ ಮತ್ತು ಇದನ್ನೆಲ್ಲ ಯಾವ್ಯಾವ ಕಾಲಮಲ್ಲಿದೆ ಅಂತ ಇವರು ಹೇಳ್ತಿದ್ದಾರೆ. ನೀವು ಕಂಪ್ಲೀಟಾಗಿ ನಾನು ಈ ವಿಡಿಯೋನ ನೋಡಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಒಂದು ನೋಟಿಫಿಕೇಷನಿಂದ ಹಿಡಿದು ಒಂದು ಯಾವಾಗ ನಿಮಗೆ ಇದು ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋವರೆಗೂ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ಸ್ನ ಇವರು ಈ ನೋಟಿಫಿಕೇಷನಲ್ಲಿ ನೀಡಿದ್ದಾರೆ. ಮತ್ತು ಇನ್ನೊಂದು ಏನು ಅಂತಂದರೆ VA ಕೂಡ ಕಾಲ್ ಆಗಿದೆ. ಎರಡಕ್ಕೂ ಅಪ್ಲೈ ಮಾಡಿ ನೀವು ಯಾವುದಕ್ಕೆ ಬೇಕಾದರೂ ಸೆಲೆಕ್ಟ್ ಆಗ್ಬೋದು. VA ಪೋಸ್ಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕಂದರೆ ನೀವು ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ವಿಡಿಯೋ ಮಿಡಲಲ್ಲಿ. ಈ ವಿಡಿಯೋನ ಮಾತ್ರ ಕಂಪ್ಲೀಟಾಗಿ ನೋಡಿ. ಐ ಥಿಂಕ್ ಇದು ತುಂಬ ಟೈಮ್ಸ್ ತೊಗೊಳತ್ತೆ ಈ ವಿಡಿಯೋ, ಬಟ್ ನಿಮಗೆ ಹೆಲ್ಪ್ ಅಂತೂ ಆಗುತ್ತೆ. 264 ಪೋಸ್ಟಸ್ ಅಂತ ಇದೆ. ಇಲ್ಲಿ ನೀವು ಸ್ಯಾಲ್ರಿ ಪೇ ಸ್ಕೇಲ್ನ ನೋಡ್ಬೋದು. 23 to 47 ಅಂತ ಇದೆ. ಅರ್ಜಿ ಸ್ವೀಕೃತಿ ಕಾಲಮಿತಿ ಅಂದರೆ ಮುಂದಿನ ತಿಂಗಳು 11ನೇ ತಾರೀಕಿಂದ 4ನೇ ತಿಂಗಳು 10ನೇ ತಾರೀಕುವರೆಗೂ ನಿಮಗೆ ಟೈಮ್ ಇದೆ. ಟೆಂಟೇಡ್ ಏನು ತಾತ್ಪೂರ್ವಿಕ ಪರೀಕ್ಷೆ ಅಂತಾರಲ್ಲ, ಅದು 20 ಮತ್ತು 21ಕ್ಕೆ ಇರುತ್ತೆ. ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯ ಆಗಿರುತ್ತೆ. ಕ್ವಾಲಿಫಿಕೇಷನ್ ಅನ್ನೋ ಒಂದು ವಿಷಯಕ್ಕೆ ಬಂದರೆ ನೀವು ಏನು ಲೈಸೆನ್ಸ್ ಹೋಲ್ಡ್ರು ಪ್ರತಿಯೊಬ್ಬರು ಏನು ಅಪ್ಲೈ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಇದೆ. PU ಅಲ್ಲಿ 60 ಅಬೋವ್, ಮ್ಯಾಥಮೆಟಿಕ್ಸಲ್ಲಿ ಪರ್ಟಿಕ್ಯುಲರಾಗಿ ತೊಗೊಂಡಿರೋರು ಹಾಕಬೇಕು. ಅಂದರೆ ಸೈನ್ಸ್ನ ಕಂಪಲ್ಸರಿ ತೊಗೊಂಡಿರಬೇಕು. ಸೈನ್ಸಲ್ಲಿ ಸೇಮ್ ಕ್ವಾಲಿಫಿಕೇಷನ್ LSK ಏನು ಕ್ವಾಲಿಫಿಕೇಷನ್ ಇತ್ತು ಅವ್ರಿಗೆಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು BE ಸಿವಿಲ್, ಬಿಟೆಕ್ ಇವರೆಲ್ಲರೂ ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಇದಕ್ಕೆ ಅಂತಲೇ ಅಂದರೆ ಏನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆದರೆ ಸಾರಿ. ಏನು ಒಂದು ಇದು ಕೋರ್ಸೇ ಮಾಡಿರ್ತಾರೆ, ಸರ್ವೇಯರ್ ಕೋರ್ಸೇ ಮಾಡಿರ್ತಾರೆ, ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಈ ಕ್ವಾಲಿಫಿಕೇಷನ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ, ಓಕೆನಾ. ಏನು ಅರ್ಜಿ ಫೀಸ್ ಇದೆ ಅದೆಲ್ಲನೂ ನಮ್ಮ ಲೈಸೆನ್ಸ್ ಹೋಲ್ಡ್ರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅರ್ಜಿ ಶುಲ್ಕ ಬಂದು ಇವಾಗ ತಾನೇ ಓದಿದೆ 600 ಸಮಥಿಂಗ್ ಏನೋ ಇತ್ತು ಅರ್ಜಿ ಶುಲ್ಕ. ನೆಟ್ ಬ್ಯಾಂಕಿಂಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದರೆ ನಾವು ಪೇ ಮಾಡಬೇಕಾದ್ರೆ ಅಂದರೆ ನಾವು ನಮ್ಮ ಜಾಬ್ಗೆ ಏನು ಕಟ್ತಾ ಇದ್ವಲ್ಲ ಅವಾಗೆಲ್ಲ ನಾಡ ಕಚೇರಿಗೆ ಹೋಗಿ ಲೈನಲ್ಲಿ ನಿಂತು ಸರ್ವರ್ ಬರೋವರೆಗೂ ಕಾಯಬೇಕಿತ್ತು, ಹಾಗಿತ್ತು ನೋಡಿ. ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A 2B 3A 3B ಅವರಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೇವಲ 50 ರೂಪಾಯಿ ಹಾಕಿದ್ದಾರೆ. ಮತ್ತು ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಅಂಗವಿಕಲರಿಗೆ ಇರ್ತಲ್ಲ ಅವರಿಗೆಲ್ಲ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಇಷ್ಟು ಒಂದು. ಮತ್ತು ಈ ನೋಟಿಫಿಕೇಷನ್ನ ನೀವು ಕಂಪ್ಲೀಟಾಗಿ ಓದ್ಕೊಂಡ್ರೆ ತುಂಬ ಒಳ್ಳೆಯದು. ಏನು ಕರೆಕ್ಟಾಗಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಏನು ಸ್ಯಾಲ್ರಿ ಬಗ್ಗೆ ಇರ್ಬೋದು ಅಥವಾ ಒಂದು ಅಪ್ಲೈ ಮಾಡಬೇಕಾದ್ರೆ ಇರ್ಬೋದು, ಯಾವ ರೀತಿ ಅಪ್ಲೈ ಮಾಡೋದಂತನೂ ನಾನು ನಿಮಗೆ ಬೇಕಂದರೆ ಯಾರಿಗಾದ್ರೂ ರಿಕ್ವೈರ್ ಇದ್ದರೆ ನಾನು ಯಾವಾಗ ಓಪನ್ ಆಗುತ್ತೆ ಅಲ್ವಾ ವೆಬ್ಸೈಟಲ್ಲಿ, ಅಂದರೆ ಡೇಟ್ ಹೇಳಿದಾರಲ್ಲ 11ನೇ ತಾರೀಕು ಅಂತ, ಒಂದು 12ನೇ ತಾರೀಕಿಗೆ ನಾನು ಮೇ ಬಿ ಅಪ್ಲೈ ಮಾಡ್ತೀನಿ. ಮಾಡಿರೋದನ್ನ ವಿಡಿಯೋ ಮಾಡಿ ನಿಮ್ಗೆ ಯಾರಿಗಾದ್ರೂ ರಿಕ್ವೈರ್ ಇದ್ದರೆ ಹಾಕ್ತೀನಿ. ನೋಡಿ, ಅರ್ಹತಾ ಷರತ್ತು ಕಾಮನ್ ಆಗಿ ಒಬ್ಬರು ವೈಫ್ ಇರಬೇಕು ಮತ್ತು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಇರುತ್ತೆ, ಇಂತಹ ಕ್ವಾಲಿಫಿಕೇಷನ್ಗಳೇ ಇರುತ್ತೆ ಎಲ್ಲ ಜಾಬ್ಗೂ. ಏನು ಕ್ವಾಲಿಫಿಕೇಷನ್ನು ಮತ್ತು ಏನು ಒಂದು ಅರ್ಹತೆ ಇರಬೇಕು, ಅರ್ಹತಾ ಷರತ್ತುಗಳಿರುತ್ತೆ, ಸೇಮ್ ಇರುತ್ತೆ. ಇದಕ್ಕೆ ಕ್ವಾಲಿಫಿಕೇಷನ್ ಮಾತ್ರ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಕನ್ನಡ ಭಾಷಾ ಪರೀಕ್ಷೆಗೆ ಅಂದರೆ ಆಯ್ಕೆ ವಿಧಾನ ಹೇಗೆ ಮಾಡ್ತಾರೆ ಅಂದರೆ ಕರ್ನಾಟಕ ನಾಗರಿಕ ಸೇವೆ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು ಏನಿರ್ತವೆ ಅವೇ ಇರ್ತವೆ. ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯುವ ಹೊರತು ಗರಿಷ್ಠ 150 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ 50 ಅಂಕಗಳನ್ನು ನೀವು ಕಂಪಲ್ಸರಿ ಗಳಿಸಬೇಕು. ಇದು ಬರೀ ಕನ್ನಡ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡೋಕ್ಕೆ ಮಾತ್ರ ಆಗಿರುತ್ತೆ. ಇದರಿಂದ ನಿಮಗೆ ಏನು ಸ್ಕೋರ್ ಆ್ಯಡ್ ಆಗಲ್ಲ. ಇದು ನೀವು
ಕನ್ನಡ ಪರೀಕ್ಷೆನ ಪಾಸಾದರೆ ಬರೆಯೋಕ್ಕೆ ಎಲಿಜಿಬಲ್ ಅನ್ನೋ ರೀತಿ ಇದೆ ಇದು. ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇದು. ಮತ್ತು ಸಾಮಾನ್ಯ ಜನರಲ್ ನಾಲೆಡ್ಜ್ ಏನಿರುತ್ತೆ ಅದು ಕಾಮನಾಗಿ ಎಲ್ಲರಿಗೂ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಅಂದರೆ ನೀವು SDA ಮತ್ತು ಈಗ ನೀವು VAಗೂ ಅಷ್ಟೇ SDA ಮತ್ತು FDAಗೆ ಓದೋ ರೀತಿ ಓದಿದರೆ ಕಾಮನಾಗಿ ಪಾಸ್ ಆಗ್ತೀರಾ. ಇನ್ನು KS IAS ಆ ಗುರಿ ಇಟ್ಕೊಂಡಿರೋರಂತೂ ಐ ಥಿಂಕ್ ಆರಾಮಾಗಿ ಪಾಸ್ ಆಗಬಹುದು. ಇದಿಷ್ಟೇ. ಮತ್ತು ಇಲ್ಲೊಂದು ನಿಮಗೆ ಕೊಟ್ಟಿರ್ಬೋದು, ರಿಮಾರ್ಕ್ ಹಾಕಿ ಕೊಟ್ಟಿದ್ದಾರೆ. 29/11 ಹಾಗೂ ನಂತರ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾದಲ್ಲಿ ಸದರಿ ಫಲಿತಾಂಶವನ್ನು ಈ ಅಧಿಸೂಚನೆಯ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಅಂದರೆ ನಿಮಗೆ ಗೊತ್ತಾಯ್ತು ಅನಿಸುತ್ತೆ ನಾನು ಏನು ಹೇಳಿದೆ ಅಂತೇಳಿ. ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮ ವಿವರಗಳನ್ನು ಆಯೋಗ ವೆಬ್ಸೈಟ್ ಲಿಂಕ್ನಲ್ಲಿ ಬಿತ್ತರಿಸಲಾಗಿದೆ. ಅಂದರೆ ಏನು ನಿಮಗೆ ಸಿಲೆಬಸ್ ಅಂತ ಇದೆ ಅದನ್ನು ಕೊಡ್ತಾರೆ ನೋಡಿ. ಸಿಲೆಬಸ್ ಕೊಟ್ಟಿರೋದ್ರಿಂದ ಆರಾಮಾಗಿ ನೀವು ಆ ಸಿಲೆಬಸ್ನ ಕವರ್ ಮಾಡ್ಕೊಂಡು ಹೋದರೆ ಎಕ್ಸಾಮ್ನ ಪಾಸ್ ಆಗ್ಬೋದು. ಡೀಪಾಗಿ ತೊಗೊಳ್ಳಿ. ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡ್ತೀರಾ, ಡೀಪಾಗಿ ಹೋಗಿ ಎಲ್ಲ ಕಾನ್ಸೆಪ್ಟನ್ನ ಕವರ್ ಮಾಡೋದಕ್ಕಿಂತ ಎಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಕಾನ್ಸೆಪ್ಟನ್ನ ಡೀಪಾಗಿ ಕವರ್ ಮಾಡಿದ್ರೆ ಐ ಥಿಂಕ್ ಪಾಸ್ ಆಗ್ಬೋದು. ನಾನು ಯಾವುದೇ ಒಂದು ಎಕ್ಸಾಮ್ಗೆ ಟ್ರೈ ಮಾಡಿದ್ರೂ ಇದೇ ರೀತಿಯೇ ನಾನು ಟ್ರೈ ಮಾಡಿರೋದು. ಪತ್ರಿಕೆ 1 ನಿಮಗೆ ಗೊತ್ತಿದ್ದಂಗೆ ಪಠ್ಯಕ್ರಮ ಸಿಲೆಬಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಪತ್ರಿಕೆ 1ರಲ್ಲಿ 200 ಅಂಕ ಇರುತ್ತಂತೆ. 2ರಲ್ಲೂ ನಿರ್ದಿಷ್ಟ ಪತ್ರಿಕೆಯಲ್ಲೂ 200 ಅಂಕಗಳು ಇರುತ್ತೆ. 2ರಲ್ಲೂ 200 2 ಗಂಟೆ ಟೈಮ್ ಇರುತ್ತೆ. ಮತ್ತು ಸದರಿ ಹುದ್ದೆ ವಿವರವನ್ನು ಪಠ್ಯಕ್ರಮನ ಅನುಬಂಧ 2ರಲ್ಲಿ ಇರಿಸಲಾಗಿದೆ. ತರಬೇತಿ ನೇಮಕಾತಿ ಅಭ್ಯರ್ಥಿಗಳಿಗೆ 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿರುತ್ತಾರೆ. ಅಂದರೆ 2 ವರ್ಷ ನಿಮಗೆ ಏನಿರುತ್ತೆ ಟ್ರೈನಿಂಗ್ ಇರುತ್ತೆ. ನೇಮಕವಾದ ಎಲ್ಲ ಅಭ್ಯರ್ಥಿಯು ಇಲಾಖೆಯು ನಡೆಸುವ 6 ತಿಂಗಳ ಭೂಮಾಪನ, ಅಂದರೆ ನೀವು ಏನಿವಾಗ 3 ತಿಂಗಳು ಟ್ರೈನಿಂಗ್ ತೊಗೊಂಡ್ರೆ ಆ ಥರ ಗೌರ್ಮೆಂಟ್ ಸರ್ವೇಯರ್ಗೆ 6 ತಿಂಗಳು ಟೈಮ್ ಇರುತ್ತೆ. ಪದವಿ ಪೂರ್ವ ಶಿಕ್ಷಣ ಕೇಂದ್ರ ಪ್ರೌಢ ಶಿಕ್ಷಣ ಜರುಗಿಸುವ 12ನೇ ತರಗತಿ CBSE ICSE ವಿದ್ಯಾರ್ಥಿಯ ಮೇಲೆ ನೇಮಕಾತಿ ಹೊಂದಿದ ಅಭ್ಯರ್ಥಿಗಳಿಗೆ 9 ತಿಂಗಳ ಕಾಲ ತರಬೇತಿಯನ್ನು ಪಡೆಯಬೇಕಾಗಿರುತ್ತದೆ. ಅಂದರೆ PU ಮೇಲೆ ಅಥವಾ CBSE ಸಿಲೆಬಸ್ ಮೇಲೆ ಏನು ಹಾಕಿರ್ತೀರ ಅವರು ಭೂಮಾಪಕರ ವೃತ್ತಿ ಬುನಾದಿ ತರಬೇತಿ ನಂತರ ಭೂಮಾಪಕ ವೃತ್ತಿ ಬುನಾದಿ ಪರೀಕ್ಷೆ ಕಡ್ಡಾಯವಾಗಿ ಉತ್ತೀರ್ಣವಾಗಿರ್ತಕ್ಕದ್ದು. ಅಂದರೆ ಈಗ ಸೇಮ್ ಏನು LS ಜಾಬಲ್ಲಿ ನೀವು ಏನು ಟ್ರೈನಿಂಗಲ್ಲೂ ಪಾಸ್ ಆಗಬೇಕು, ಆ ಜಾಬಲ್ಲೂ ಏನಂದರೆ ಫಸ್ಟು ಎಂಟ್ರೆನ್ಸ್ ಎಕ್ಸಾಮ್ ಬರೆದಿರ್ತಾರಲ್ಲ ಅದರಲ್ಲೂ ಪಾಸ್ ಆಗಬೇಕು. ಸೇಮ್ ಕಂಡೀಷನ್ಸ್ ಆಲ್ ಸೇಮ್. ಬಟ್ ಅವ್ರಿಗೆ ಏನೋ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಈಗ ಒಂದು ಲೈಸೆನ್ಸ್ ಹೋಲ್ಡ್ರಿಗೆ ಏನು ಫಿಕ್ಸ್ ಸ್ಯಾಲ್ರಿ ಇರಲ್ಲ ಅನ್ನೋದು ಬಿಟ್ಟರೆ ಡಿಫ್ರೆನ್ಸ್ ಏನೂ ಇಲ್ಲ ಇದರಲ್ಲಿ. ಸೇಮ್. ಬಟ್ ಇದರಲ್ಲಿ ಐ ಥಿಂಕ್ ಕೆಲವು ವರ್ಷಗಳಿಂದ ಯಾರೆಲ್ಲ ಗೌರ್ಮೆಂಟ್ ಸರ್ವೇರ್ ಆದರೂ ಅವ್ರಿಗೆ ಟ್ರೈನಿಂಗಿಂದನೂ ಸ್ಯಾಲ್ರಿ ಬಂದಿದೆ. ಐ ಥಿಂಕ್ ನಿಮಗೂ ಬರುತ್ತೆ. ಓಕೆನಾ. ಕನ್ನಡ ಭಾಷಾ ಪರೀಕ್ಷೆ ಅಥವಾ ಸ್ಪರ್ಧಾ ಆಯೋಗವನ್ನು ಏರ್ಪಡಿಸಿ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಂದರೆ ನೀವು ಪರ್ಟಿಕ್ಯುಲರಾಗಿ ನನಗೆ ಇದೇ ಸೆಂಟ್ರ್ ಬೇಕು ಎಕ್ಸಾಮ್ ಬರೆಯೋಕ್ಕೆ ಅಥವಾ ಇದೇ ಸೆಂಟ್ರ್ ಬೇಕು ನನಗೆ ಟ್ರೈನಿಂಗ್ ತೊಗೊಳಕ್ಕೆ ಅಂತ ಅಂದರೆ ಆಗಲ್ಲ. ಅವ್ರು ಯಾವುದಕ್ಕೆ ಹಾಕ್ತಾರೆ ನೀವು ಅದಕ್ಕೆ ಹೋಗ್ತಾ ಇರಬೇಕು. ಆ ಥರ ವಿಶೇಷ ಸೂಚನೆಗಳು ಇದು ಏನಷ್ಟು ಯೂಸ್ ಆಗುವಂಥದ್ದಲ್ಲ, ಬಟ್ ಇರಲಿ. ವಯೋಮಿತಿ ನೋಡ್ಬೋದು ನೀವು 35 ಇಯರ್ಸ್ ಇರುತ್ತೆ ಸಾಮಾನ್ಯ ಕೆಟಗರಿಯವರಿಗೆ. ಪ್ರವರ್ಗ 2A 2B 3A 3B ಅವರಿಗೆ 38 ಇಯರ್ಸ್ ಇರುತ್ತೆ. ಪರಿಶಿಷ್ಟ ಜಾತಿಯವರಿಗೆ 40 ವರ್ಷದವರೆಗೂ ಇರುತ್ತೆ. ಕೆಳಗಿನ ಸಂದರ್ಭದಲ್ಲಿ ಸದರಿ ನಿಯಮವನ್ನು ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟು ಮಟ್ಟಿಗೆ, ಅಂದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇದ್ದರೆ ಇದನ್ನು ಕ್ಲೀನಾಗಿ ಓದ್ಕೊಳ್ಳಿ. ಬಿಕಾಸ್ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಆಲ್ರೆಡಿ 10 ಮಿನಿಟ್ಸ್ ಆಗೋವರೆಗೂ ಬಂದುಬಿಟ್ಟಿದೆ ಅನಿಸುತ್ತೆ. ಮತ್ತು ನಿಮ್ಮ Q&A ಸೆಕ್ಷನ್ಗಳಿಗೆಲ್ಲ ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡಿದ್ದೀನಿ. ಸ್ವಲ್ಪ ಲೇಟ್ ಆಗ್ಬೋದು. ಉಳಿಕೆ 264 ಹುದ್ದೆಗಳನ್ನ ಹೇಗೆ ವರ್ಗೀಕರಣ ಮಾಡಿದ್ದಾರೆ, ಆಮೇಲೆ ಹೈದರಾಬಾದ್ ಕರ್ನಾಟಕವ್ರಿಗೆ ಹೇಳ್ತೀನಿ ನಾನು ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ನೋಡ್ಬೋದು 2A 2B 3A 3B ಅವ್ರಿಗೆ ಹೇಗಿದೆ, ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಹೇಳಿ. ಐ ಥಿಂಕ್ ಇದು ಸೆಲೆಕ್ಟ್ ಆಗೋದು ಸ್ವಲ್ಪ ಕಷ್ಟ. ನೋಡಬೇಕು ಯಾರ್ಯಾರೆಲ್ಲ ಆಗ್ತೀರಾ ಏನು ಅಂತ ಎಲ್ಲ ಹೇಳಿ. ಇಷ್ಟಿಷ್ಟು ಪೋಸ್ಟ್ಗಳಿದ್ದಾವೆ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಳಿ ನೀಟಾಗಿ ಕಂಪ್ಲೀಟಾಗಿ. ಕೊನೆಯ ದಿನಾಂಕ ತುಬ್ಬಳದ ಬಗ್ಗೆ ಅಂದರೆ ಅಮೌಂಟೆಲ್ಲ ನೀವು ಆನ್ಲೈನಲ್ಲೇ ಪೇ ಮಾಡಬೇಕು. ಪೇ ಮಾಡುವಾಗ ಒಂದು ಸ್ವಲ್ಪ ಸರ್ವರ್ ಇರೋದು ಅದೆಲ್ಲ ನೋಡಿಕೊಂಡು ಪೇ ಮಾಡಿ. ಕೆಲವೊಂದು ಸರಿ 1-2-3 ಸರಿ ವಾಪಸ್ ಮತ್ತು ಅವ್ರು ರೀಫಂಡ್ ಅಂತೂ ಕೊಡೋಲ್ಲ. ನಾವು ಅಲ್ಲಿ ಹೋಗಿ ಅಲ್ಲೆಲ್ಲ ಪಾಡು ಬೀಳೋಕ್ಕಂತೂ ಆಗೋಲ್ಲ. ಹಂಗಾಗಿ ನೀಟಾಗಿ ಪೇ ಮಾಡಿ ಆಯಿತಾ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಮೂನೆ D ಮೀಸಲಾತಿ ಪ್ರಮಾಣ ಪತ್ರಗಳು ಈ ನಮೂನೆ Dಯಲ್ಲಿ ಇದೆಯಂತೆ. ಓದೋಣ ಅದು ಏನಂತ ಇದೆ ಅಂಥೇಳಿ. ಮೀಸಲಾತಿ ಕೂಡ ಎಲ್ಲರಿಗೂ ಇದೆ. ಅಂಗವಿಕಲ ಅಭ್ಯರ್ಥಿಗೆ ಇರ್ಬೋದು. ಮತ್ತು VAಗೂ ಅಷ್ಟೇ ತುಂಬ ಚೆನ್ನಾಗಿ ಒಂದು ಏನು ಮೀಸಲಾತಿ ಅಂತ ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಅಲ್ಲೂ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಇದೆ. ಅಂದರೆ VA ಪೋಸ್ಟಲ್ಲೂ ಇದೆ. ನೋಡ್ಬೋದು ನೀವು. ಸೇವಾ ಪ್ರಮಾಣ ಪತ್ರ ಅಂತಂದರೆ ಸರ್ಕಾರಿ ಸೇವೆಯಲ್ಲಿರುವ ನೌಕರರು ವಯೋಮಿತಿ ಅಡಿಲಿಕೆ ಕೋರಿದ್ದಲ್ಲಿ ಅಂತಹ ನೌಕರರು ಸೇವಾ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಸಕ್ಷಮ ಪ್ರಾಧಿಕಾರಗಳು ಅರ್ಹರಾದ ಈ ಪ್ರಮಾಣ ಪತ್ರದ ಮೂಲಕ ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಈ ಸೌಲಭ್ಯವು ದೊರೆಯುವುದಿಲ್ಲ. ಇದು ಸೇವೆ ಸಲ್ಲಿಸಿರೋರಂತಹ
ಒಂದು ಕ್ಯಾಂಡಿಡೇಟ್ಸ್ಗೆ. ಆಯೋಗದ ಪತ್ರ ವ್ಯವಹಾರ, ಕೇಂದ್ರ ಕಚೇರಿ ಮಾಹಿತಿ. ಮತ್ತು ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಇವರು ಎತ್ತಲೋ ಓದಿಲ್ಲ, ಕಾಲ್ ಮಾಡಿ ತಿಳ್ಕೊಳ್ಳಿ. ದುರ್ನಡತೆ ಇದೆಲ್ಲ ಕಾಮನಾಗಿ ಎಲ್ಲ ಕ್ಯಾಟಗರಿಯರಿಗೆ ಎಲ್ಲ ಒಂದು ನೋಟಿಫಿಕೇಷನಲ್ಲಿ ಏನಿರುತ್ತೆ ಅದೇ ಇರುತ್ತೆ. ಇನ್ನು ಮುಂದಕ್ಕೆ ಈ ನೋಟಿಫಿಕೇಷನನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅನುಬಂಧ 2 ಸಿಲೆಬಸ್ ನೋಡಿ. ಜನರಲ್ ಪೇಪರಲ್ಲಿ ಕವರಿಂಗ್ ಜನರಲ್ ನಾಲೆಡ್ಜ್ ಆಫ್ ಟಾಪಿಕ್ಸ್ ರಿಲೇಟಿಂಗ್ ಟು ಕರೆಂಟ್ ಇವೆಂಟ್ಸ್, ಜನರಲ್ ಸೈನ್ಸ್ ಆ್ಯಂಡ್ ಮ್ಯಾಟರ್ಸ್. ಐ ಥಿಂಕ್ PU ಸೈನ್ಸ್ ಬೇಸಿಕ್ ಮೇಲೆ ಇರುತ್ತೆ ಆಲ್ಮೋಸ್ಟ್ ಅಂತೇಳಿ. ಸ್ಪೆಸಿಫಿಕ್ ಪೇಪರಲ್ಲಿ ದ ಕಂಟೆಂಟ್ ಪೇಪರ್ ಶೆಲ್ ಡಿಟರ್ಮೈನ್ ದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮ್ಯುನಿಕೇಷನ್ ಕೀಪಿಂಗ್ ಇನ್ ವ್ಯೂ ದ ನೇಚರ್ ಆಫ್ ಜಾಬ್ ಫಾರ್ ವಿಚ್ ದಿಸ್ ಸೆಲೆಕ್ಷನ್ ಇಸ್ ಬೀಯಿಂಗ್ ಮೇಡ್ ಆ್ಯಂಡ್ ಕ್ವಾಲಿಫೈ ಎಕ್ಸಾಮಿನೇಷನ್ ಇನ್ ಕನ್ಸಲ್ಟೇಷನ್ ವಿತ್ ಅಪಾಯಿಂಟಿಂಗ್ ಅಥಾರಿಟಿ ಅಂತ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ 70%. ಇದು ನೀವು LSC ಕಂಡಕ್ಟ್ ಮಾಡಿದ್ರು ಇಷ್ಟೇ ಇತ್ತು. ಹೇಳೋಕ್ಕಾಗಲ್ಲ ನೀವು LSCಗೆ ಯಾವ ರೀತಿ ಪ್ರಿಪೇರ್ ಆಗಿ ಹೋಗಿದ್ದೀರಾ ಅದೇ ರೀತಿ ಇದರಲ್ಲೂ ಪಾಸಾದರೂ ಆಗಿಬಿಡ್ಬೋದು. ಅರ್ಥಮೆಟಿಕ್ಸ್ ನಂಬರ್ ಅಂದರೆ ಆಲ್ಮೋಸ್ಟ್ ಅಲ್ಲ 99.9% ಸೇಮ್ ಸಿಲೆಬಸ್ ಅಂತ ನನಗೆ ಅನ್ನಿಸ್ತಿದೆ. ಈ ಸ್ಕ್ವೇರ್ ರೂಟ್ಸ್ ನೋಡಿದ ತಕ್ಷಣ, ಕ್ಯೂಬ್ ರೂಟ್ಸ್ ಎಲ್ಲ ನೋಡಿದ ತಕ್ಷಣ ಹೌದು ಆಲ್ಮೋಸ್ಟ್ 99.9% ಇದೆಲ್ಲನೂ ಇತ್ತು. ಮ್ಯಾಥಮೆಟಿಕ್ಸ್ ಅಂದ್ರೇ ಇದೇ ಬರುತ್ತೆ ಅಲ್ವಾ. ನೀವು ಆರಾಮಾಗಿ ಪಾಸ್ ಆಗುವಂತಹ ಸಾಧ್ಯತೆಗಳು ಇದೆ. ಸೈನ್ಸ್ ಬೇಸಿಕಲಿ ಇನ್ನೂ ಓದ್ತಾ ಇರೋರಂತೂ ಆರಾಮಾಗಿ ಪಾಸ್ ಆಗ್ತೀರಾ ನನ್ನ ಐಡಿಯಾ. ಇದೆಲ್ಲ ಏನು ನಿಮ್ಮ ಟಾಪಿಕ್ಸ್ ಆಗಿರುತ್ತೆ. ಏನಾದರೂ ಓದಬೇಕಾದ್ರೆ ಏನಾದರೂ ಈ ರೀತಿ ಸರ್ಫೇಸ್ ಏರಿಯಾ, ವಾಲ್ಯೂಮ್, ಸಾಲಿಡ್, ಸರ್ಕಲ್ಸ್ ಈ ಥರದ್ರಲ್ಲಿ ಏನಾದರೂ ಡೌಟ್ ಬಂತು ಅಂತಂದರೆ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಏನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ನಾನು ಫ್ರೀ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೀನಿ. ಮತ್ತು ನಾನೇನು ಇಂಪಾರ್ಟೆಂಟ್ ಟಾಪಿಕ್ಸ್ನ ಓದಿದ್ದೀನಿ ಇಷ್ಟು ದಿನ ಎಕ್ಸಾಮ್ಗೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ರಿಕ್ವೈರ್ ಇತ್ತು ಅಂತಂದರೆ ನೀವು ನನಗೆ ಮೆಸೇಜ್ ಹಾಕ್ಬೋದು. ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ಮೋಸ್ಟ್ ನೀವು LS ಪೇಪರ್ನ ಕಂಪ್ಲೀಟಾಗಿ ಒಂದು 2-3 ವರ್ಷದೆಲ್ಲ ಓದ್ಬಿಟ್ಟು, ಅಂದರೆ ಇಷ್ಟು ದಿನ ಏನು ಎಂಟ್ರೆನ್ಸ್ ಎಕ್ಸಾಮ್ ಬರೆದಾಗ ಸೆಲೆಕ್ಟ್ ಆಗಿದ್ರೆ ಅದನ್ನೆಲ್ಲ ಓದ್ಬಿಟ್ರೆ ಆರಾಮಾಗಿ ಪಾಸ್ ಆಗ್ಬೋದು ಅಂತ ಅನಿಸುತ್ತೆ. ನಾನು ಈ ಬೆಂಗಳೂರು ರೂರಲ್ಗೆ ಅಪ್ಲೈ ಮಾಡುವಾಗ್ಲೂ ಸೇಮ್ ಅದನ್ನೇ ನಾನು ಫಾಲೋ ಮಾಡಿದ್ದೆ. ಫಸ್ಟ್ ಲಿಸ್ಟಲ್ಲೇ ಸೆಲೆಕ್ಟ್ ಆಗಿದ್ದೆ. ನಾನು ಫಸ್ಟ್ ಟೈಮ್ ಬರೆದಾಗ್ಲೂ ಫಸ್ಟ್ ಲಿಸ್ಟಲ್ಲೇ ಸೆಲೆಕ್ಟ್ ಆಗಿದ್ದೆ. ಹಾಗಾಗಿ ನೋಡಿ ಆದಷ್ಟು ಬರೆದು ಪಾಸಾಗೋಕ್ಕೆ ಪ್ರಯತ್ನ ಪಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಏನಾದರೂ ಡೌಟ್ಸ್ ಬಂದರೆ ಇದಕ್ಕೆ ನೀವು ಕೇಳ್ಬೋದು. ಇವಾಗ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಸೇಮ್ ಇದೇ ರೀತಿ, ಬಟ್ ಅದರಲ್ಲಿ 100 ಪೋಸ್ಟ್ ಅಂತ ಅಷ್ಟೇ. ಬೇಕಾದರೆ ನಿಮಗೆ ಅದೊಂದು ನೋಟಿಫಿಕೇಷನ್ನ ತೋರಿಸ್ಬಿಡ್ತೀನಿ ರೀ. ನೋಟಿಫಿಕೇಷನ್ ಹೈದರಾಬಾದ್ ಕರ್ನಾಟಕ HK ನೋಡ್ಬೋದು, ಇದನ್ನು ನೋಡ್ಬೋದು ನೀವು. ಮತ್ತು ನೀವೇನು ಲಾಗಿನ್ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳಿದ್ದೀರಾ ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ ನೋಡಿ. ಈ ಥರ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಇದೆಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ 100 ಪೋಸ್ಟು ಮೀಸಲಿದೆ ಅನ್ನೋ ಒಂದು ಸಲುವಾಗಿ ಬೇರೆ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ವೇತನ ಶ್ರೇಣಿಯಿಂದ ಹಿಡಿದು ಡೇಟ್ ಏನೇನು ವ್ಯತ್ಯಾಸ ಇಲ್ಲ. ಕನ್ನಡ ಭಾಷಾ ಪರೀಕ್ಷೆ 6 ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ 7 ಇರುತ್ತೆ ಹೈದರಾಬಾದ್ ಕರ್ನಾಟಕಕ್ಕೆ. ಕ್ವಾಲಿಫಿಕೇಷನಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಮತ್ತು ಇನ್ನೇನು ನೀವು ಕಾಮನಾಗಿ ನೀವು ನೋಡುವಂತಹ ಒಂದು ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತ ಹೇಳಿ ಇದು ಅಮೌಂಟ್ ಕೂಡ ಸೇಮ್ ನೀವು ಅಷ್ಟೇ ಪೇ ಮಾಡಬೇಕಾಗುತ್ತೆ. ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಹೇಳಿ ನೋಡ್ತೀವಲ್ವ. ಏಜ್ ರಿಲ್ಯಾಕ್ಸೇಷನ್ನು ಸೇಮ್. ಇದು ಒಂದು ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಪರಿಶಿಷ್ಟ ಜಾತಿ ಪಂಗಡದವರಿಗೆ 17, ಪರಿಶಿಷ್ಟ ಮತ್ತು ಪ್ರವರ್ಗ A ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೋಡಿ. ಇಷ್ಟೇ ಇದು ಹೈದರಾಬಾದ್ ಕರ್ನಾಟಕ ಮತ್ತು ಅದರ್ ಕೆಟಗರಿಗೆ ಇರುವಂತಹದ್ದು. ನಾನು ಇವಾಗ ನೆಕ್ಸ್ಟ್ ನಿಮ್ಮ Q&A ಕ್ವಶನ್ಸ್ಗಳನ್ನೆಲ್ಲ ತೊಗೊಳ್ತೀನಿ. ಇದು VA ಒಂದು ಪೋಸ್ಟ್ಗೆ ಅಂದರೆ ವಿಲೇಜ್ ಅಕೌಂಟೆಂಟ್ಗೆ ಬಿಟ್ಟಿರುವಂತಹದ್ದು. ಯಾವಾಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ನೋಡಿ. ನಾನು ಇದಕ್ಕೂ ಕೂಡ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ನಿಮಗೇನಾದರೂ ಡೌಟ್ಸ್ ಬಂತಂತಂದರೆ ನೀವು ನನಗೆ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕೆ ರಿಕ್ವೆಸ್ಟ್ ಕಳಿಸ್ಬೋದು. ನಾನು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. 4/3/24 ನಿಮಗೆ ಆನ್ಲೈನ್ ಅಪ್ಲಿಕೇಶನಲ್ಲಿ VA ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. 3/4 ಲಾಸ್ಟ್ ಡೇಟು. ಇಲ್ಲಿವರೆಗೂ ನಿಮಗೆ ಟೈಮ್ ಇರುತ್ತೆ. ಇನ್ನು ನಿಮ್ಮ Q&A ಸೆಕ್ಷನ್ಸ್ಗೆ ನಾನು ಹೇಳೋದಾದರೆ ವೈ ದೇರ್ ಇಸ್ ಅ ಲಾಂಗ್ ಡಿಲೇ ಇನ್ ಗಿವಿಂಗ್ ಲಾಗಿನ್ ಅಂದರೆ ಲಾಸ್ಟ್ ಇಯರಲ್ಲಿ 10 days ಒಳಗಡೆ ಕೊಟ್ಟಿದ್ದರು. ಬಟ್ ಈ ಸರಿ ಏನು ಕಂಪ್ಲೀಟ್ ಪ್ರೊಸೀಜರ್ನ ಮಾಡ್ತಿದ್ದಾರೆ. ಅಂದರೆ ಫಸ್ಟ್ ಲಾಗಿನ್ ಕೊಟ್ಟು ಆಮೇಲೆ ಲೈಸೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಹೇಳ್ತಾಯಿದ್ರು. ಬಟ್ ಇವಾಗ ಲೈಸೆನ್ಸ್ ಎಲ್ಲ ರೆಡಿ ಇದೆ. ಕಮಿಷ್ನರ್ ಸೈನ್ ಆಗೋಕ್ಕೆ ರೆಡಿ ಇದೆ. ಕಮಿಷ್ನರ್ ಸೈನ್ ಆಗಿದ ತಕ್ಷಣ ನಿಮಗೆ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಎಲ್ಲನೂ ನಿಮ್ಮ ಕೈಗೆ ಲೈಸೆನ್ಸ್ ಇರುತ್ತೆ. ಆಮೇಲೆ ಒಂದು 5-6 ದಿವಸದೊಳಗಡೆ ನಿಮಗೆ ಲಾಗಿನ್ನು ಕೂಡ ಓಪನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್,
ಮೇಡಮ್ ಲೈಕ್ ಯಾಕೆ ಕೊಡ್ತೀರಾ, ಏನಾದರೂ ಒಂದು ವಿಡಿಯೋ ಮಾಡಿ ಹಾಕಿ. ಆ್ಯಕ್ಚುಲಿ ಏನಂದರೆ ಮನೆ ಶಿಫ್ಟ್ ಮಾಡೋ ಒಂದು ಜಂಜಾಟದಲ್ಲಿ ಇದ್ದಿದ್ದರಿಂದ ನಾನು ನಿಮಗೆ ಯಾವುದೇ ಅಪ್ಡೇಟ್ಸ್ನ ಕೊಡೋಕ್ಕೆ ಆಗಲಿಲ್ಲ. ಐ ಆಮ್ ವೆರಿ ಸಾರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ರೀತಿ ನನಗೆ ಏನು ಅನಿಸುತ್ತೆ ಅಂದರೆ ಹಿಂಗೆ ಹಾಕಿದಾಗ ಅಯ್ಯೋ ನಾನು ಏನೂ ಇನ್ಫಾರ್ಮ್ ಮಾಡೋಕ್ಕಾಗ್ತಾಯಿಲ್ವೇನೋ, ಬಟ್ ನನ್ನ ಬ್ಯುಸಿ ಶೆಡ್ಯೂಲ್ ಇದ್ದಾಗ ನಾನು ಏನೂ ಮಾಡೋ ಪರಿಸ್ಥಿತಿ ಇರಲ್ಲ. ಬ್ಯುಸಿ ಇಲ್ಲ ಅಂದರೆ ನಾನು ನಿಜವಾಗ್ಲೂ ವಿಡಿಯೋ ಮಾಡ್ತೀನಿ. ನನಗೇನು ಲಾಸ್ ಆಗುತ್ತಾ? ಮಾನಿಟೈಸೇಷನ್ ಆದರೆ ಸ್ಯಾಲರಿ ಸ್ಟಾರ್ಟ್ ಆಗುತ್ತೆ. ಲಾಗಿನ್ ಯಾವಾಗ ಕೊಡ್ತಾರೆ ಹೇಳಿದ್ನಲ್ಲ, ಮಾರ್ಚ್ ಫಸ್ಟ್ ವೀಕು ಲೈಸೆನ್ಸ್ ನಿಮಗೆ ಸೇರಿದ ಒಂದು 5-6 ದಿವಸದೊಳಗಡೆ ಕೊಡ್ತಾರೆ. ನನ್ನ ಪ್ರಕಾರ ನಾಳೆ ಇರಬೇಕಾಗಿತ್ತು, ಬಟ್ ಏನೂ ನೋಟಿಫಿಕೇಷನ್ ಬಿಟ್ಟಿಲ್ಲ. ಹೇಳೋಕ್ಕಾಗಲ್ಲ. ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋ ಒಂದು 2-3 ಅವರಲ್ಲಿ ಬಿಡ್ಬೋದು ಆ ರೀತಿ, ಅಥವಾ ಒಂದು ವಾರ ಕೂಡ ಟೈಮ್ ತೊಗೋಬೋದು. ಒಂದು ಫೈಲ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಪ್ಲೀಸ್ ಹೇಳಿ ಮ್ಯಾಮ್. ಇದು ನೀವು ನೋಡಿರ್ಬೋದು, ಮೈ ಜೂನಿಯರ್ ಸ್ಯಾಲ್ರಿ ಸ್ಲಿಪ್ ಅಂತ ಹೇಳಿ ವಿಡಿಯೋನ ನೀವು ನೋಡಿದ್ದೀರಾ. ನನ್ನದೊಂದು ಸ್ಯಾಲ್ರಿ ಬಗ್ಗೆನೇ ತುಂಬ ವಿಡಿಯೋಗಳಿದ್ದಾವೆ. ಮ್ಯಾಮ್ ಮೊದಲು ಇದಕ್ಕೆ ಸೆಲೆಕ್ಟ್ ಹೇಗೆ ಆಗೋದು ಅಂತ ಹೇಳಿ. ನಮ್ಮ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ನ ಅಟೆಂಡ್ ಮಾಡಿ ಅದರಲ್ಲಿ ಪಾಸಾಗಿ ಟ್ರೈನಿಂಗ್ ಎಕ್ಸಾಮ್ ಮಾಡಿ, ಟ್ರೈನಿಂಗ್ ಎಕ್ಸಾಮಲ್ಲಿ ಪಾಸ್ ಆದವರು ಇದಕ್ಕೆ ಸೆಲೆಕ್ಟ್ ಆಗಬಹುದು. ಇವಾಗ ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಅಪ್ಲೈ ಮಾಡಿ. ಓಕೆನಾ. ಹೊಸ ಒಂದು ಇದಕ್ಕಿಂತ ಒಂದು ಸ್ವಲ್ಪ ಸ್ಟೆಪ್ ಜಾಸ್ತಿ ಇರುವಂತಹ ಏನಂದರೆ ಕ್ವಾಲಿಟಿ ಜಾಬ್ ಅಂತ ಹೇಳ್ಬೋದು ಅದನ್ನು. ಅದಕ್ಕೆ ಅಪ್ಲೈ ಮಾಡ್ಬೋದು, ನೀವು ಇದಕ್ಕೂ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೀವು ಕೇಳಿದ್ರಲ್ಲ ಸ್ಯಾಲ್ರಿ ಬಗ್ಗೆ, ಯಾವ್ಯಾವ ಫೈಲಿಗೆ ಎಷ್ಟೆಷ್ಟು ಅಮೌಂಟ್ ಕೊಡ್ತಾರೆ ಅಂತ ಹೇಳಿ. ಇದು ಮೈ ಪೇಮೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಬೌಟ್ ಲ್ಯಾಂಡ್ ಸರ್ವೇರ್ಸ್ ಅಂತ ಒಂದು ವಿಡಿಯೋ ಇದೆ. ಈ ವಿಡಿಯೋನ ನೀವು ಒಂದು ಸ್ವಲ್ಪ ಕಂಪ್ಲೀಟಾಗಿ ಗಮನ ಕೊಟ್ಟು ನೋಡಿದ್ರೆ ಯಾವ್ಯಾವ ಫೈಲಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತೇಳಿ ಸ್ಟ್ರಕ್ ಮಾಡಿ, ಅಂದರೆ ನಿಲ್ಲಿಸಿ ಪಾಸ್ ಮಾಡಿ, ಯಾವ್ಯಾವ ಫೈಲ್ ಕ್ಯಾಟಗರಿಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಲೆವೆನಿಗೆ ಎಷ್ಟು ಕೊಟ್ಟಿದ್ದಾರೆ ಮತ್ತು ಪೋಡಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತೆಲ್ಲ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಮತ್ತು ನನ್ನ ಸ್ಯಾಲ್ರಿನ ಮೀರಿಸುವಂತಹ ನನ್ನ ಜೂನಿಯರ್ ಸ್ಯಾಲ್ರಿ ಇದು ನೋಡ್ಬೋದು. ಮೈ ಜೂನಿಯರ್ ಸ್ಯಾಲ್ರಿ, ಕೆಲಸಕ್ಕೆ ಹೋಗಬೇಕಾ ಬೇಡವಾ ಅಂತ ಹೇಳಿ ನಾನೊಂದು ವಿಡಿಯೋ ಹಾಕಿದ್ನಲ್ಲ, ಆ ವಿಡಿಯೋದಲ್ಲಿ ನನ್ನ ಜೂನಿಯರ್ ಸ್ಯಾಲ್ರಿನ, ಅಂದರೆ ನಾನು ಬಂದಾದಮೇಲೆ ಈಗ ಒಂದು 6 ತಿಂಗಳು ರೀಸೆಂಟಾಗಿ ಜಾಯ್ನ್ ಆಗಿರೋವಂತಹ ಹುಡುಗನ ಸ್ಯಾಲ್ರಿನ ನಾನು ಇದರಲ್ಲೇ ಹಾಕಿದ್ದೀನಿ. ನನ್ನ ಸ್ಯಾಲ್ರಿನ ಮೀರಿಸೋವಂತಹ ಸ್ಯಾಲ್ರಿ ಅವನಿಗೆ ಇದೆ, ಬಟ್ ಅವನು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ಅಪ್ಡೇಟ್ ಕೂಡ ಇದರಲ್ಲಿದೆ, ನೀವು ನೋಡ್ಕೋಬೋದು. ಮತ್ತು ಏನೇನಾದರೂ ಗೌರ್ಮೆಂಟ್ ಸರ್ವೇಯರ್ ಜಾಬ್ ಬಗ್ಗೆ ಅಥವಾ VA ಜಾಬ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಂಪ್ಲೀಟಾಗಿ ಕೇಳ್ಬೋದು. ಐ ಥಿಂಕ್ ನಾನು ಎಲ್ಲರಿಗೂ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಡಿಲೇ ಮಾಡಿದರೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಸಾರಿ ಕೇಳ್ತೀನಿ. ಇನ್ನೇನಾದರೂ ಅಪ್ಡೇಟ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವೀಡಿಯೋಸ್ನ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಮತ್ತು ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಂತಂದರೆ ನೀವು ಇನ್ಸ್ಟಾಗ್ರಾಮ್ ID ಕೂಡ ನನಗೆ ಕೇಳಬಹುದು. ಎಲ್ಲರೂ ಗೌರ್ಮೆಂಟ್ ಸರ್ವೇರ್ ಜಾಬ್ಗೆ ಅಪ್ಲೈ ಮಾಡಿ.